ನೋಡಿ, ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ವ್ಯಾಪ್ತಿನಲ್ಲಿರ್ತಕ್ಕಂಥ 1 ಎಕರೆ ಅಡಿಕೆ ತೋಟ. ಇದು ನೀರಾವರಿ ಕೃಷಿ ಜಮೀನಿದು. ನೋಡಿ, ಪೂರ್ಣ ಪ್ರಮಾಣದಲ್ಲಿ ಫೆನ್ಸಿಂಗ್ ಅದ್ಬಸ್ನಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸದರಿ ಒಂದು ಕೃಷಿ ಭೂಮಿಯಲ್ಲಿ ನೋಡಿ, ಈ ರೀತಿಯಾದಂಥ ಒಂದು ಸ್ಟಡ್ ಫಾರಮನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ವ್ಯಾಪ್ತಿನಲ್ಲಿರ್ತಕ್ಕಂಥ 1 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ನೋಡಿ, ಸದರಿ ಒಂದು ಕೃಷಿ ಭೂಮಿಗೆ ಈ ರೀತಿಯಾದಂಥ ಸರಿಸುಮಾರು ಒಂದು 20 ಅಡಿ ವಿಸ್ತೀರ್ಣವುಳ್ಳಂಥ ಒಂದು ರಸ್ತೆ ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ರಾಜ್ಯ ಹೆದ್ದಾರಿಯಿಂದ ಕೇವಲ 1 ಕಿಲೋಮೀಟರ್ ಅಂತರದ ವ್ಯಾಪ್ತಿಯಲ್ಲಿ ಸದರಿ ಒಂದು ಕೃಷಿ ಭೂಮಿಯನ್ನು ನಾವು ತಲುಪಬಹುದಾಗಿದೆ. ನೋಡಿ, ಅಡಿಕೆ ಪೂರ್ಣ ಪ್ರಮಾಣದಲ್ಲಿ ಫಸಲಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ 1 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು. ಸದರಿ ಒಂದು ಕೃಷಿ ಭೂಮಿಯಲ್ಲಿ ನೋಡಿ, ತೆಂಗು, ಬಾಳೆ, ಸಪೋಟ, ಸೀಬೆ, ಮಾವು, ಹಲಸು, ಪಪ್ಪಾಯ ಮುಂತಾದ ತಳಿಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೋಡಿ, ಪೂರ್ಣ ಪ್ರಮಾಣದಲ್ಲಿ ಫಸಲಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ 1 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ನೀರಾವರಿ ಕೃಷಿ ಅಡಿಕೆ ತೋಟವನ್ನು ಒಳಗೊಂಡಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಪೂರ್ಣ ಪ್ರಮಾಣದಲ್ಲಿ ಫಸಲಿಗೆ ಬಂದಿರತಕ್ಕಂಥದ್ದು ಅಡಿಕೆ ತೋಟವನ್ನು ನಾವು ಕಾಣ್ಬೋದು. ಸದರಿ ಒಂದು ಕೃಷಿ ಭೂಮಿಯಲ್ಲಿ ಒಂದು ಕೊಳವೆ ಬಾವಿ ಕೂಡ ಇರತಕ್ಕಂಥದ್ದು ಕಾಣ್ಬೋದು. ಪೂರ್ಣ ಪ್ರಮಾಣದಲ್ಲಿ ಡ್ರಿಪ್ ಸಿಸ್ಟಮ್ ಮೂಲಕ ಸದರಿ ಒಂದು ಕೃಷಿ ಭೂಮಿಗೆ ನೀರನ್ನು ಹಾಯಿಸಲಾಗ್ತದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ 1 ಎಕರೆ ನೀರಾವರಿ ಕೃಷಿ ಭೂಮಿ ಇದು. ನೋಡಿ, ತೋಟ ಪೂರ್ಣ ಪ್ರಮಾಣದಲ್ಲಿ ಅಡಿಕೆ ಫಸಲಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.